ಹುಷಾರು, ತುಂಬಾ ದುಬಾರಿ ವಸ್ತುಗಳು ಇವೆಲ್ಲ. ಮಾರ್ಕೆಟ್ ಎಲ್ಲ ಗಿರ್ಕೆಟ್ ಎಲ್ಲ ಸಿಗುವಂತವಲ್ಲ. ಒಂದೊಂದಾಗಿ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಎತ್ತಿಟ್ಟು ಕೆಲಸ ಮಾಡ್ಬೇಕು. ಓಕೆನಾ? ಸರಿ ಅಣ್ಣ. ಮಯೂರ್ಮ, ಯಾಕ ಮಾಡ್ತಾ ಇದೀ? ಏನಾಯ್ತು? ಇಲ್ಲ ಅಣ್ಣ, ಅದು ಕಣ್ಗೆ ಏನು ಬಿದ್ದಿತ್ತು ಅಷ್ಟೇ, ನಾನೇನು ಅಳ್ತಿಲ್ಲ. ಅಲ್ಲಮ್ಮ, ಧೂಳು ಬಿದ್ದಾಗಳೋದಕ್ಕೂ ಮನ್ಸಿಗೆ ನೋವಾದಾಗಳೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋಷ್ಟು ದಡ್ಡೇನಮ್ಮ ಈ ನಿಮ್ಮಣ್ಣ. ಅದೇನಾಯ್ತು ಅಂತ ನಿಜ ಹೇಳಮ್ಮ. ಅದು ಸಮಂತ ಮೇಡಮ್ ಅವರು. ನೀನ್ ಯಾರೇ ನನ್ಗೆ ಊಟ ಬಡಿಸೋದಕ್ಕೆ? ನೀನಂತ ಮುಖ ನೋಡೋದಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಹೋಗಿ ದೂರ ನಿಂತ್ಕೋ. ನೀವ್ ಯಾಕೆ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಆ ಚಿನ್ನದ ನಾಣ್ಯ ಡಬ್ಬನ ನಿಮ್ ಕೈಗೆ ತಂದ್ಕೊಟ್ಟಿಲ್ಲ ಅಂತ ತಾನೆ? ಅಬ್ಬಾ, ಮಾಡೋದನ್ನೆಲ್ಲ ಮಾಡಿ ಎಷ್ಟು ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡ್ತೀಯ. ನನ್ನ ಮತ್ತೆ ತಾರಕ್ ಮದುವೆ ತಂದಿಡ್ಬೇಕು ಅಂತ ತಾನೆ ನೀನ್ ಇಷ್ಟೆಲ್ಲ ಮಾಡಿದ್ದು. ಈಗ ನಿನಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರ್ಬೇಕಲ್ವಾ? ಹೌದು, ಇನ್ನ ಸ್ವಲ್ಪ ಹಾಲು ಮಿಕ್ಕಿದ್ರೆ ಅದಕ್ಕೆ ಬಾದಾಮ್ ಪುಡಿ ಹಾಕೊಂಡು ಹೊಟ್ಟೆ ತುಂಬಾ ಹೊಟ್ಟು ಕುಡಿ. ಇಂಥ ಇನ್ನೋಸೆಂಟ್ ಫೇಸ್ ಹಿಂದೆ ಇಷ್ಟು ಕೆಟ್ಟ ಫೇಸ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಚಿನ್ನದ ನಾಣ್ಯಗಳನ್ನ ಚಿಕ್ಕ ಯಜಮಾನ್ರಿಗೆ ತಗೊಂಡು ಹೋಗಿ ಅವರಿಬ್ಬರನ್ನ ದೂರ ಮಾಡಿದೆ ಅಂತ ತುಂಬಾನೇ ಬೈದ್ಬಿಟ್ರು ಅಣ್ಣ. ಯಾವತ್ತು ನನಗ್ ಮುಖ ತೋರಿಸ್ಬೇಡ ಅಂತ ಹೇಳ್ಬಿಟ್ರು ಅಣ್ಣ. ಇದೆಲ್ಲ ನಾನ್ ಬೇಕು ಅಂತ ಮಾಡ್ತೀನ ಅಣ್ಣ. ಅವರು ಆ ಪಾರ್ಸಲ್ನ ಯಾರಿಗೆ ಕೊಡು ಅಂತ ಹೇಳಿದ್ರು ಅವ್ರಿಗೆ ತಗೊಂಡು ಹೋಗಿ ಕೊಟ್ಟೆ. ಇದ್ರಲ್ಲಿ ನನ್ನ ತಪ್ಪಿದೆ. ಯಾಕಣ್ಣ, ಯಾಕೆ ಯಾವಾಗ್ಲೂ ನನ್ ಮೇಲೆ ಈ ರೀತಿ ಆಪಾದನೆ ಬರುತ್ತೆ? ಅಲ್ಲ ಮಯೂರಮ್ಮ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಹಂಗೆ ಅವ್ರು ಏನೋ ಹೇಳಿದ್ರು ಅಂತ ನೀನ್ ಯಾಕಮ್ಮ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದೀಯಾ? ಅಣ್ಣ, ನಾನ್ ತಪ್ಪು ಮಾಡಿದ್ರೆ ನಾನು ಎಷ್ಟು ಬೇಕಾದ್ರೂ ಬಯಸ್ಕೋತೀನಿ ಅಣ್ಣ. ಆದ್ರೆ ನಾನ್ ತಪ್ಪೇ ಮಾಡದೇ ಇರುವಾಗ ಏನಕ್ಕೆ ಅಣ್ಣ ಬಯಸ್ಕೋಬೇಕು? ಅದೇ ಅವ್ರ ಗುಣ ಕಣಮ್ಮ. 3 ಹೊತ್ತು ಚೆನ್ನಾಗಿ ತಿಂದ್ಬಿಟ್ಟು ಮಾಡಕ್ಕೇನು ಕೆಲಸ ಇಲ್ಲದೆ ಇರೋರೆ ಈ ತರ ಕಿತಾಪತಿಗಳೆಲ್ಲ ಮಾಡೋದು. ಅದಕ್ಕೆ ಚಿಕ್ಕ ಯಜಮಾನ್ರು ಇವ್ರಿಗೆ ಯಾರಿಗೂ ನಂಬೋದಿಲ್ಲ. ಅಲ್ಲ, ಚಿಕ್ಕ ಯಜಮಾನ್ರಿಗೆ ಸೋಲ್ಸೋದಕ್ಕೆ ಇನ್ನೊಬ್ರ ಜೊತೆ ಕೈ ಜೋಡಿಸಿ ಸಿಕ್ಕಾಕೊಂಡಾಗ ನಿನ್ ಜೀವಕ್ಕೆ ಅಪಾಯ ಆಯ್ತು, ಅದಕ್ಕೆ ಹಿಂಗೆಲ್ಲ ಮಾಡಿದ್ವಿ ಅಂತ ಹತ್ತು ಕರೆದು ಹೇಳಿದ್ರಲ್ಲ, ಇದು ಜಗತ್ತಿನ ಅತಿ ದೊಡ್ಡ ಸುಳ್ಳು. ನಿಜ ಹೇಳ್ಬೇಕು ಅಂದ್ರೆ ಆ ಚಿನ್ನದ ನಾಣ್ಯಗಳೆಲ್ಲ ಸಮಂತಮ್ಮವ್ರು ಸಿಕ್ಕಿರೋ ಲಂಚ. ಅದೇನಾದ್ರೂ ಡೈರೆಕ್ಟ್ ಆಗಿ ಅವ್ರ ಕೈಗೆ ಹೋಗ್ಬಿಟ್ಟಿದ್ರೆ ಇನ್ನು ದೌಲತ್ತಲ್ಲಿ ಮೆರೆದ್ಬಿಟ್ಟಿರೋರು. ಅದಕ್ಕೆ ಕಡಿವಾಣ ಹಾಕ್ಬಿಟ್ಟಲ್ಲ, ಅದಕ್ಕೆ ನಿನ್ ಮೇಲೆ ಕೋಪ ಅವ್ರಿಗೆ.